ಎಕ್ಸರ್ಸೈಸ್ 7.1 ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ರೇಷಿಯೋ ಆಫ್ ದ ಫಾಲೋಯಿಂಗ್. ಏನ್ ಕಂಡುಹಿಡಿಬೇಕು? ರೇಷಿಯೋ ಕಂಡುಹಿಡಿಬೇಕು. ಓಕೆ, ಈಗ ಎ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಅವ್ರು ಏನ್ ಕೊಟ್ಟಿದ್ದಾರೆ? ಸ್ಪೀಡ್ ಆಫ್ ಎ ಸೈಕಲ್ 15 ಕಿಲೋಮೀಟರ್ ಪರ್ ಅವರ್ ಟು ದಿ ಸ್ಪೀಡ್ ಆಫ್ ಸ್ಕೂಟರ್ 30 ಕಿಲೋಮೀಟರ್ ಪರ್ ಅವರ್. ಓಕೆ, ಅವ್ರು ಸಿಂಪಲ್ ಆಗಿ ಏನ್ ಕೇಳ್ತಾ ಇದ್ದಾರೆ? ಸ್ಪೀಡ್ ಆಫ್ ಎ ಸೈಕಲ್ ಟು ಸ್ಪೀಡ್ ಆಫ್ ಸ್ಕೂಟರ್ ಕೇಳ್ತಾ ಇದ್ದಾರೆ. ಓಕೆ, ಸೊ ನೀವ್ ಹೆಂಗ್ ಬರಿಬೇಕಂದ್ರೆ ಸ್ಪೀಡ್ ಆಫ್ ಎ ಸೈಕಲ್. ಓಕೆ, ಸೊ ತುದಿ ಅಂದ್ರೆ ಡಿವೈಡೆಡ್ ಬೈ, ತುದಿ ಅಂದ್ರೆ ಏನು? ಡಿವೈಡೆಡ್ ಬೈ ಸ್ಪೀಡ್ ಆಫ್ ಎ ಸ್ಕೂಟರ್. ಓಕೆ, ಇಸ್ ಈಕ್ವಲ್ ಟು, ಈಗ ನೀವೇ ನೋಡ್ರಿ, ಸ್ಪೀಡ್ ಆಫ್ ಸೈಕಲ್ ಎಷ್ಟು ಕೊಟ್ಟಿದ್ದಾರೆ? 15 ಕಿಲೋಮೀಟರ್ ಪರ್ ಅವರ್. ಓಕೆ, ಏನ್ ಕೊಟ್ಟಿದ್ದಾರೆ? 15 ಕಿಲೋಮೀಟರ್ ಪರ್ ಅವರ್. ಓಕೆ, ಅದೇ ರೀತಿ ಸ್ಪೀಡ್ ಆಫ್ ಸ್ಕೂಟರ್ ಏನ್ ಕೊಟ್ಟಿದ್ದಾರೆ? 30 ಕಿಲೋಮೀಟರ್ ಪರ್ ಅವರ್. ಸೊ ಇಲ್ಲಿ ಏನ್ ಬರಿತೀನಿ? 30 ಕಿಲೋಮೀಟರ್ ಪರ್ ಅವರ್ ಅಂತ ಬರಿತೀನಿ. ಅವಾಗ ಏನಾಗುತ್ತೆ? ಈ ಕಿಲೋಮೀಟರ್ ಪರ್ ಅವರ್ ಕ್ಯಾನ್ಸಲ್ ಆಗುತ್ತೆ. 15 1 ಜಾ 15, 2 ಜಾ 1/2 ಅಂದ್ರೆ ಒಂದೇ. ಓಕೆ, ಇದನ್ನ ರೇಷನ್ ಅಲ್ಲಿ ಬರೆದ್ರೆ 1:2. ಓಕೆ, ಸೊ ಫಸ್ಟ್ ಆನ್ಸರ್ ಬಂದ್ಬಿಟ್ಟು ಏನು ಇದ್ರದ್ದು ಆನ್ಸರ್? 1:. ಓಕೆ, ಈಗ ಸೆಕೆಂಡ್ ಕ್ವಶನ್ ಅದೇ ರೀತಿ ಮಾಡೋಣ. ಇದನ್ನ ಎರೇಸ್ ಮಾಡ್ತೀನಿ. ಬಿ ಕ್ವಶನ್ ಏನ್ ಕೊಟ್ಟಿದ್ದಾರೆ? 5 ಮೀಟರ್ ಟು 2 ಕಿಲೋಮೀಟರ್. ಓಕೆ, ಅವ್ರು ಕೊಟ್ಟಿರೋದು ನೋಡ್ರಿ 5 ಮೀಟರ್. ಓಕೆ, 2 ಅಂದ್ರೆ ಏನು? ಡಿವೈಡೆಡ್ ಬೈ. ಓಕೆ, ಸೊ ಏನು? 10 ಕಿಲೋಮೀಟರ್. ಓಕೆ, ಈಗ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ರೇಷಿಯೋ ಕಂಡುಹಿಡಿಬೇಕಂದ್ರೆ ಯೂನಿಟ್ ಸೇಮ್ ಇರ್ಬೇಕು. ಇದು ಮೀಟರ್ ಅಲ್ಲಿ ಇದ್ರೆ ಇದು ಮೀಟರ್ ಅಲ್ಲಿ ಇರ್ಬೇಕು, ಇಲ್ಲ ಇದು ಕಿಲೋಮೀಟರ್ ಇದ್ರೆ ಇದು ಕಿಲೋಮೀಟರ್ ಅಲ್ಲಿ ಇರ್ಬೇಕು. ಓಕೆ, ಸೊ ಫಸ್ಟ್ ಕನ್ವರ್ಟ್ ಮಾಡೋಣ. ಇದು ಮೀಟರ್ ಅಲ್ಲಿ ಇರ್ಲಿ. ಓಕೆ, ಇಸ್ ಈಕ್ವಲ್ ಟು 10. ಓಕೆ, ಈಗ ನಮಗೇನ್ ಗೊತ್ತಂದ್ರೆ ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ ಅಂದ್ರೆ ಎಷ್ಟು? 1000 ಮೀಟರ್. ಓಕೆ, ಈಗ ಸಿಂಪಲ್ ಆಗಿ ಅಂದ್ರೆ 1 ಕಿಲೋಮೀಟರ್ ಅಂತಂದ್ರೆ 1 ಇಂಟು ಕಿಲೋ ಅಂದ್ರೆ ಕೆ ಅಂದ್ರೆ ಕಿಲೋ, ಕಿಲೋ ಅಂದ್ರೆ ನಥಿಂಗ್ 1000 ಮೀಟರ್. ಓಕೆ, ಸೊ ನಾನು ಇಲ್ಲಿ ಕಿಲೋ ಇದ್ದಲ್ಲಿ ಏನ್ ಬರಿತೀನಿ? 1000 ಬರ್ದ್ಬಿಡ್ತೀನಿ. ಓಕೆ, ಡಿವೈಡೆಡ್ ಬೈ 10 ಇಂಟು ಈ ಕಿಲೋ ಇದ್ದಲ್ಲಿ 1000 ಮೀಟರ್ ಬರ್ದ್ಬಿಡು. ಓಕೆ, ಇವಾಗ ಏನಾಯ್ತು? ಮೀಟರ್ ಮೀಟರ್ ಕ್ಯಾನ್ಸಲ್ ಆಯ್ತು. 5 1 ಜಾ 5, 2 ಜಾ, ಸೊ ಏನಾಯ್ತು? 1 ಡಿವೈಡೆಡ್ ಬೈ 2 ಇಂಟು 1000, 2000 ಆಯ್ತು. 1/2000 ಅಂದ್ರೆ ನಥಿಂಗ್ ಬಟ್ ಏನು? 1:2000. ಸೊ ಆನ್ಸರ್ ಬಂದ್ಬಿಟ್ಟು 1:2000. ಇಲ್ಲಿ ಏನ್ ಬರ್ತೀನಿ? 1:2000. ಓಕೆ, ಇದು ಸೆಕೆಂಡ್ ಆನ್ಸರ್. ಈಗ ಇದನ್ನ ಎರೇಸ್ ಮಾಡ್ತೀನಿ. ಈಗ ಸಿ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. 50 ಪೈಸಾ ಟು ₹5. ಓಕೆ, ಸೊ ಏನ್ ಕೊಟ್ಟಿದ್ದಾರೆ? 50 ಪೈಸಾ, 2 ಅಂದ್ರೆ ಡಿವೈಡೆಡ್ ಬೈ ₹5 ಏನ್ ಬರೆಯೋದು? 5 ರೂಪೀಸ್. ಓಕೆ, ಈಗ ನಮಗೇನ್ ಗೊತ್ತು? 1 ರೂಪಿ ಅಂತಂದ್ರೆ 1 ರೂಪಿ ಅಂದ್ರೆ 100 ಪೈಸಾ. ಹೌದಾ? ಸೊ ಈಗ ನಾವೇನ್ ಮಾಡೋಣ, ಇಲ್ಲಿ ಮೇಲೆ ಪೈಸಾ ಇದ್ರೆ ಇಲ್ಲಿ ಕೆಳಗಡೆ ಕೂಡ ಪೈಸಾನೇ ಇರ್ಬೇಕು, ಅವಾಗೇ ನಾವು ಕ್ಯಾನ್ಸಲ್ ಮಾಡಕ್ ಆಗೋದು. ಸೊ ಅವಾಗ ಏನ್ ಬರೀತೀನಿ? 50 ಪೈಸಾ ಮೇಲೆ ಆಸ್ ಇಟ್ ಈಸ್ ಬರ್ದ್ಬಿಡ್ತೀನಿ, ಡಿವೈಡೆಡ್ ಬೈ 5. ಓಕೆ, ಇಲ್ಲಿ ರೂಪಿ ಇದ್ದಲ್ಲಿ ಏನ್ ಬರಿಬಹುದು? ರೂಪಿ ಇದ್ದಲ್ಲಿ ಏನು? 100 ಪೈಸಾ ಅಂತ ಬರಿಬಹುದು, ಇಂಟು 100 ಪೈಸಾ ಅಂತ ಬರಿತೀನಿ. ಓಕೆ, ಅವಾಗ ಏನಾಗುತ್ತೆ? ಪೈಸೆ ಪೈಸೆ ಕ್ಯಾನ್ಸಲ್ ಆಗುತ್ತೆ. ಈ ಜೀರೋ ಕ್ಯಾನ್ಸಲ್. 5 1 ಜಾ 5, 2 ಜಾ, ಸೊ ನಥಿಂಗ್ ಬಟ್ 1 ಡಿವೈಡೆಡ್ ಬೈ 5 2 ಜಾ 10. ಸೊ 1/10 ಅಂದ್ರೂ ಒಂದೇ, 1:10 ಅಂದ್ರೂ ಒಂದೇ. ಸೊ ಥರ್ಡ್ ಆನ್ಸರ್ ಏನು? 1:. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಾವ್ ಯಾಕೆ ವಾಟ್ಸಪ್ ಗ್ರೂಪ್ ಮಾಡ್ಬೇಕು ಅನ್ಕೊಂಡಿವಿ, ಅದರಿಂದ ನಿಮಗೆ ಏನೆಲ್ಲ ಅಡ್ವಾಂಟೇಜ್ ಆಗುತ್ತೆ, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಲ್ಲರಿಗೂ ಹೆಲ್ಪ್ ಆಗ್ಲಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕಂಪೇರಿಂಗ್ ಕ್ವಾಂಟಿಟೀಸ್ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.